ನಡೆದಾಡುವ ದೇವರು ತ್ರಿವಿಧ ದಾಸೋಹ ಮೂರ್ತಿ ಪರಮ ಪೂಜ್ಯ ಶ್ರೀಕುಮಾರ ಶ್ರೀಗಳಿಗೆ ಭಾರತ ರತ್ನವನ್ನು ಕೊಡಬೇಕು ಅಂತ ಈಗಾಗಲೇ ಕೂಡ ಕನ್ನಡಿಗರ ಧ್ವನಿ ಕೂಡ ಆಗಿರ್ತಕ್ಕಂಥದ್ದು. ಇದೇ ಒಂದು ನಿಟ್ಟಿನಲ್ಲಿ TV5 ಈ ಒಂದು ವಿಚಾರಕ್ಕೆ ಅಭಿಯಾನ ಕೂಡ ಆರಂಭ ಮಾಡಿದೆ. ಈ ವಿಚಾರಕ್ಕೆ ಕುರಿತು ಮಾತನಾಡೋದಕ್ಕೆ ಏನು ವಿಧಾನ ಪರಿಷತ್ ಸದಸ್ಯರಾದಂಥ ರಾಜೇಂದ್ರ ಅವರು ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಸರ್, ಪರಮ ಪೂಜ್ಯ ಶ್ರೀಗಳಿಗೆ ಏನು ಭಾರತ ರತ್ನವನ್ನು ಕೊಡಬೇಕು ಅಂತ ಹಲವು ವರ್ಷಗಳಿಂದ ಕೂಡ ಒಂದು ಕೂಗು ಕೂಡ ಇರ್ತಕ್ಕಂಥದ್ದು ಕನ್ನಡಿಗರ ಧ್ವನಿಯಾಗಿ, ಏನು ಹೇಳ್ತೀರಾ ಸರ್? ಇವತ್ತು ಈಗ LK ಅದ್ವಾನಿ ಅವ್ರಿಗೆ ಭಾರತ ಸರ್ಕಾರ ಈಗ ಭಾರತ ರತ್ನ ಪ್ರಶಸ್ತಿಯನ್ನು ಅನೌನ್ಸ್ ಮಾಡಿರೋವಂಥದ್ದು. ಈಗ ನಮ್ಮ ರಾಜ್ಯದವರೇ ಆದಂಥ ಮತ್ತು ಪರಮ ಪೂಜ್ಯರಾಗಿದ್ದಂಥ ಶ್ರೀ ಶಿವಕುಮಾರ ಸ್ವಾಮಿಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಭಾಳ ವರ್ಷಗಳ ಬೇಡಿಕೆ. ನಮ್ಮ ರಾಜ್ಯದ ಪ್ರತಿಯೊಬ್ಬ ನಾಗರಿಕರು ಇರ್ಬೋದು ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಯಾರೆಲ್ಲ ಸ್ವಾಮಿಗಳಿಗೆ ಅನುಯಾಯಿಗಳಿದ್ದಾರೆ ಅವರೆಲ್ಲ ಬೇಡಿಕೆ ಏನಪ್ಪ ಅಂತ ಹೇಳಿದರೆ ಆ ಸ್ವಾಮಿಗಳಿಗೂ ನಾವು ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಮಾತನ್ನು ಭಾಳ ವರ್ಷದಿಂದ ಅವರು ಬದುಕಿದ್ದಂಥ ಸಂದರ್ಭದಲ್ಲೂ ಬೇಡಿಕೆಯನ್ನು ಇಟ್ಟಿದ್ದು. ತದನಂತರನೂ ಆ ಬೇಡಿಕೆಯನ್ನು ಇಟ್ಟಿರೋವಂಥದ್ದು ಮಠದ ವತಿಯಿಂದನೂ ಇಟ್ಟಿದ್ದಾರೆ. ಬಂದಂಥ ಎಲ್ಲ ಮುಖ್ಯಮಂತ್ರಿಗಳಿಗೆ ಇಟ್ಟಿರೋವಂಥದ್ದು ಬೇಡಿಕೆ. ಅದಾದಮೇಲೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಆ ಮಠಕ್ಕೆ ಬಂದಂಥ ಸಂದರ್ಭದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಸ್ವಾಮಿಗಳು ಕೊಡಬೇಕು ಅಂತ ಮಾತನ್ನು ಬೇಡಿಕೆಯನ್ನು ಇಟ್ಟಿರೋವಂಥದ್ದು. ಆದರೆ ನಮಗೆಲ್ಲ ಒಂದು ಕಡೆ ನೋವು ಏನಪ್ಪ ಅಂಥೇಳಿ ಇಷ್ಟೆಲ್ಲ ಮಠದ ಕಾರ್ಯಕ್ರಮಗಳು ನಡೀತಾ ಇದೆ. ಭಾಳಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಉಚಿತವಾಗಿ ಕೊಡ್ತಾ ಇರೋವಂಥದ್ದು. 10,000 ಜನಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಆ ಮಠದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರೋವಂಥದ್ದು. ಎಲ್ಲೋ ಒಂದು ಕಡೆ ಆ ಸರ್ಕಾರ ಇದರಲ್ಲಿ ಕೇಂದ್ರ ಸರ್ಕಾರ ಇದರಲ್ಲಿ ವಿಫಲ ಆಗಿದೆ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ರಾಜ್ಯ ಸರ್ಕಾರ ಪ್ರತಿ ಸಲನೂ ಮಠಕ್ಕೆ ಸ್ವಾಮಿಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಮನವಿಯನ್ನು ಮಾಡ್ತಾಯಿದೆ. ಭಾಳಷ್ಟು ಕನ್ನಡ ಪರ ಸಂಘಟನೆಗಳಿರ್ಬೋದು, ಬೇರೆ ಬೇರೆ ಮಠದ ಮಠಾಧೀಶರುಗಳಿರ್ಬೋದು, ಮತ್ತು ಯಾವುದೆಲ್ಲ ಸರ್ಕಾರದ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲೂ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಬೇಡಿಕೆ ಇಟ್ಟಿರೋವಂಥದ್ದು. ಆದರೆ ಏನಕ್ಕೋ ಇವತ್ತು ಯಾಕಂದರೆ ನಮ್ಮ ಸರ್ಕಾರದಿಂದ ಪ್ರತಿನಿಧಿಸುವಂಥ 4ರಿಂದ 5 ಜನ ಇವತ್ತು ಕೇಂದ್ರ ಸಚಿವರು ಇದ್ದಾರೆ. ಅವ್ರುಗಳೂ ಒತ್ತಡ ಹಾಕಬೇಕು. ಯಾಕಂದರೆ ಅವರು ಕೇಂದ್ರ ಸಂಪುಟದಲ್ಲಿರೋವಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳ ಹತ್ರ ಮಾತಾಡಿಲ್ಲ, ಸ್ವಾಮಿಗಳಿಗೆ ಕೊಡಬೇಕು ಅಂತ ಮಾತನ್ನು ಹೇಳಬೇಕಿತ್ತು. ಎಲ್ಲ ಅವ್ರಿಗೆ ರಾಜಕೀಯ ಅಂತ ಆದರೆ ಮಠದ ಮೇಲೆ ಹೆಚ್ಚು ಕಾಳಜಿ ಇಲ್ವೇನೋ. ರಾಜಕೀಯವಾಗಿ ಮಠನ ಅವ್ರಿಗೆ ಉಪಯೋಗಿಸ್ಕೊತಾ ಇದ್ದಾರೆ ಬಿಟ್ಟರೆ ಒಂದು ಮಠಕ್ಕೆ ಒಂದು ಸ್ಥಾನಮಾನ ಸಿಗಬೇಕು, ಒಂದು ಮಠನ ಇನ್ನೂ ಅತಿ ಹೆಚ್ಚು ಕಿರೀಟದಲ್ಲಿ ತೊಗೊಂಡೋಗ್ಬೇಕು ಅನ್ನೋವಂಥದ್ದು ಅವ್ರಿಗೇನು ಭಾವನೆಗಳು ಇಲ್ಲ ಅಂತ ಅನ್ನಿಸ್ಕೊಳ್ತೀನಿ. ಸೊ ಅದರಿಂದ ಮುಂದೆ ಆದ್ರೂ ಕೇಂದ್ರ ಸರ್ಕಾರ ಸ್ವಾಮಿಗಳಿಗೆ ಶಿವಕುಮಾರ ಸ್ವಾಮಿಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟರೆ ಇನ್ನೂ ನಮ್ಮ ರಾಜ್ಯಕ್ಕಿಂತ ಹೆಚ್ಚು ಕೀರ್ತಿಯನ್ನು ಬರುತ್ತೆ ಅನ್ನೋವಂಥದ್ದು ನನ್ನ ಅಭಿಪ್ರಾಯ. ನಿಮಗೂ ಮತ್ತು ಶ್ರೀಮಠಕ್ಕೂ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು. ಜೊತೆಗೆ ಮುಂದಿನ ದಿನಗಳಲ್ಲಿ ನೀವೇನಾದರೂ ಕೂಡ ಪ್ರಧಾನಿ ಅವರಿಗೆ ಈ ಕುರಿತಾಗಿ ಏನೋ ಭಾರತ ರತ್ನ ನೀಡಬೇಕು ಅಂತ ಹೇಳೋಣ ಪತ್ರ ಬರೆಯುವಂಥ ಸಾಧ್ಯತೆ ಏನಾದರೂ ಕೂಡ ಇದೆ ಸರ್? ಸೊ ಸಿದ್ಧಗಂಗೆ ಮಠ ಏನಾಗುತ್ತೆ ಅಂದರೆ ಕ್ಯಾಸನದಲ್ಲೇ ಬರುವಂಥದ್ದು. ಈಗ ನನ್ನ ಮನೆಯೂ ಕ್ಯಾಸನದಲ್ಲೇ ಇರೋವಂಥದ್ದು. ಸೊ ಹೆಚ್ಚು ನನಗೆ ದೊಡ್ಡ ಸ್ವಾಮಿಗಳು ಅಷ್ಟು ಪರಿಚಯ ನನಗೆ ಕಡಿಮೆ. ನಮ್ಮ ತಂದೆಯವ್ರಿಗೆ ಹೆಚ್ಚು ಪರಿಚಯ, ನಾನು ಭಾಳ ಕಡಿಮೆ ಹೋಗಿ ಬಂದಿರೋವಂಥದ್ದು. ಆದರೆ ಈಗಿರೋವಂಥ ಸ್ವಾಮಿಗಳು ನನಗೆ ಹೆಚ್ಚು ಒಡನಾಟ ಹೆಚ್ಚಿರೋದ್ರಿಂದ ಅಂದರೆ ನಾನು ಈಗಿರೋ ಕಿರಿ ಸ್ವಾಮಿಗಳ ಹತ್ರನೂ ಮಾತಾಡಿದ್ದು ಅಂಥ ಸಂದರ್ಭದಲ್ಲಿ ಇಲ್ಲ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಮಾತನ್ನು ಅವರೂ ಸ್ವಲ್ಪ ವಿಷಾದವನ್ನು ವ್ಯಕ್ತಪಡಿಸಿ, ಇಲ್ಲ ಯಾರು ಸರ್ಕಾರದವರು ಜನಪ್ರತಿನಿಧಿಗಳು ಇದಕ್ಕೆ ಪ್ರಯತ್ನ ಮಾಡ್ತಿಲ್ಲ ಅನ್ನೋ ಮಾತನ್ನು ಅವರು ಹೇಳಿದರು. ಆದರೆ ಈಗ ನೋಡೋಣ, ಇವತ್ತು ರಾಜ್ಯದಲ್ಲಿ ನಮ್ಮ ಸರ್ಕಾರ ಇರೋದರಿಂದ ಮತ್ತು ಸನ್ಮಾನ್ಯ KN ರಾಜಣ್ಣವರು ಈಗ ರಾಜ್ಯದಲ್ಲಿ ಸರ್ಕಾರದಲ್ಲಿ ಸಚಿವರು ಇರೋದರಿಂದ ಮತ್ತೊಮ್ಮೆ ನಾವು ಪ್ರಧಾನಮಂತ್ರಿಗಳಿಗೆ ನಾವು ಇದು ಮನವಿಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ, ಮತ್ತು ಜನಸಾಮಾನ್ಯರಿದ್ದಾರೆ, ಅವ್ರನ್ನೇ ಮಾತಾಡ್ತಾನೆ. ಸರ್, ನೀವೇನು ಹೇಳ್ತೀರಿ? ಮುಂದೆ ಹೌದು, ಖಂಡಿತವಾಗೂ ಶಿವಕುಮಾರ ಸ್ವಾಮೀಜಿಗಳೇನಿದ್ದಾರೆ ಅವರು ಲಕ್ಷಾಂತರ ಜನರಿಗೆ ಅಕ್ಷರ ದಾಸೋಹವನ್ನು ಅನ್ನದಾಸೋಹವನ್ನು ಮಾಡಿದ್ದಾರೆ. ಅವರು ಭಾರತ ರತ್ನ ಪ್ರಶಸ್ತಿಗೆ ಎಲ್ಲ ಆಯಾಮಗಳಿಂದಲೂ ಕೂಡ ಅರ್ಹರಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳ ಬಡವರ, ಅಶಕ್ತರ, ಅಸಹಾಯಕರ ಆಶ್ರಯ ತಾಣ ಏನಿದೆ ಅದು ಖಂಡಿತವಾಗ್ಲೂ ಸಿದ್ಧಗಂಗಾ ಮಠ. ಅದು ಮಠ ಅಂತ ಹೇಳೋದಕ್ಕಿಂತ ಸಿದ್ಧಗಂಗಾ ಯೂನಿವರ್ಸಿಟಿ ಅಂತ ಹೇಳ್ಬೋದು. ನಿಜವಾದ ಬಡವರಿಗೆ ಆಶ್ರಯ ಕೊಟ್ಟು ಆ ಮಕ್ಕಳನ್ನ ಶಕ್ತರನ್ನಾಗಿ ಮಾಡ್ತಕ್ಕಂಥ ಒಂದು ಯೂನಿವರ್ಸಿಟಿ ಅಂತ ಹೇಳ್ಬೋದು. ಇಲ್ಲಿವರೆಗೂ ತೆಗೆದುಕೊಂಡ್ರೆ ಸರಿಸುಮಾರು ಪ್ರತಿ ವರ್ಷ 15,000ರಿಂದ 20,000 ಜನ ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡೋದು, ಆಶ್ರಯವನ್ನು ತೆಗೆದುಕೊಳ್ಳೋದನ್ನು ಮಾಡ್ತಾರೆ. ಈ ಹಿಂದೆ ಎಲ್ಲ ವರ್ಷಗಳಿಗೆ ಲೆಕ್ಕ ಆಗ್ತಾ ಹೋದರೆ ಅದು ಎಷ್ಟು ಲಕ್ಷಗಳಾಗ್ತದೋ ಗೊತ್ತಿಲ್ಲ. ಆ ಭಾಗದಿಂದ ಅಥವಾ ಯೂನಿವರ್ಸಿಟಿ ಅಥವಾ ಒಂದು ಆ ಸಿದ್ಧಗಂಗಾ ಮಠ ಅಂತ ಪ್ರದೇಶದಿಂದ ಬಡ ಮಕ್ಕಳು ಏನು ಹೊರಹೊಮ್ಮಿ ಉನ್ನತ ಸ್ಥಾನಗಳಲ್ಲಿದ್ದಾರೆ, ಎಲ್ಲ ರೀತಿಯಲ್ಲೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರೆಲ್ಲ ದಿಕ್ಕಿನಿಂದಲೂ ಕೂಡ ಅವರು ಅರ್ಹರಿದ್ದಾರೆ. ಖಂಡಿತವಾಗ್ಲೂ ಈ ಮೂಲಕ ನಾವು ತುಮಕೂರು ಜಿಲ್ಲೆಯವರಾಗಿ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಕೊಡಬೇಕು ಅನ್ನೋದನ್ನು ನಾವು ಆಗ್ರಹ ಮಾಡ್ತೀವಿ. ಸಾಕಷ್ಟು ಜನ ಬಡ ಮಕ್ಕಳಿಗೆ ಅನ್ನದಾಸೋಹವನ್ನು ಮಾಡಿದ್ರು, ಅಕ್ಷರದಾಸೋಹವನ್ನು ಮಾಡಿದ್ರು, ವಿದ್ಯಾದಾಸೋಹವನ್ನು ಮಾಡಿದ್ರು. ಆದರೂ ಕೂಡ ಶ್ರೀಗಳಿಗೆ ಭಾರತ ರತ್ನ ಸಿಗದೇ ಇರತಕ್ಕಂಥದ್ದು ಒಂದು ರೀತಿ ಕನ್ನಡಿಗರು ನೋವಾಗಿರ್ತಕ್ಕಂಥದ್ದು. ಏನು ಒತ್ತಾಯ ಮಾಡ್ತೀರಾ? ಕೇಂದ್ರಕ್ಕೆ ಏನು ಒತ್ತಾಯ ಮಾಡ್ತೀರಾ?
ಸರ್, ಈಗ ಅಡ್ವಾಣಿ ಅವರಿಗೆ ಕೊಟ್ಟಿರೋದ್ರಿಂದ ನಮಗೇನು ಅಭ್ಯಂತರ ಇಲ್ಲ, ಕೊಡ್ಬೋದು, ಅವ್ರಿಗೂ ಕೊಡಲಿ, ಹಿರಿಯರಿದ್ದಾರೆ ಅವ್ರಿಗೂ ಕೊಡಲಿ. ನಮ್ಮ ರಾಜ್ಯದಲ್ಲೇ ಪ್ರಥಮವಾಗಿ ಕತ್ತಲೆಯಿಂದ ಬೆಳಕಿನೆಡೆಗೆ ಅನ್ನ ಇಲ್ಲದಂಥ ಹಸುವಿನಿಂದ ವಿದ್ಯೆ ಇಲ್ಲದಂಥ ಅಂಧಕಾರದಲ್ಲಿ ಮುಳುಗಿದ್ದಂಥ ತುಮಕೂರು ಜಿಲ್ಲೆಯಲ್ಲಿ ಒಂದು ಸಣ್ಣದ ಮಠ ತೆಗೆದು ಆ ಮಠದಲ್ಲಿ ಒಳ್ಳೆ ವಿದ್ಯಾದಾನ ಅನ್ನದಾನ ಎಲ್ಲ ಮಾಡಿದರು ಸ್ವಾಮೀಜಿಗಳು, ಶಿವಕುಮಾರ್ ಸ್ವಾಮೀಜಿಗಳು. ಇದ್ರ ಬಗ್ಗೆ ಮುಂಚೆನೇ TV5 ಕನ್ನಡ ಟಿವಿನವರು ಸಮೇತ ಒತ್ತಾಯ ಮಾಡ್ತಾಯಿದ್ರು. ಆದ್ರಿಂದನ ಈಗ ನಮ್ಮ ಶಿವಕುಮಾರ್ ಸ್ವಾಮೀಜಿ ಅವರಿಗೆ ಅವ್ರಿಗೆ ನಡೆದಾಡ ದೇವರು ಅಂತ ಅಂದು ಇಡೀ ರಾಜ್ಯನೇ ಅವರಿಗೆ ಒಂದು ಟೈಟ್ಲು ಕೊಟ್ಟಿದೆ. ಇಡೀ ರಾಜ್ಯನೇ ಒಂದು ಟೈಟ್ಲು ಕೊಟ್ಟಂಥ ಸಂದರ್ಭದಲ್ಲಿ ಶಿವಕುಮಾರ್ ಸ್ವಾಮೀಜಿಗಳಿಗೆ ಅದು ಭಾರತ ರತ್ನ ಪ್ರಶಸ್ತಿ ಕೊಡಬೇಕಾಗಿತ್ತು, ಆದರೆ ಕೊಟ್ಟಿಲ್ಲ. ಈಗ ಮುಂದಿನ ದಿನಗಳಲ್ಲಿ ನಮ್ಮ ಸಹಕಾರ ಸಚಿವರು ರಾಜಣ್ಣರವರ ಮೂಲಕ ಅವ್ರಿಗೆ ಪ್ರಧಾನಮಂತ್ರಿನ ಒತ್ತಡ ಮಾಡೋಕ್ಕೆ, ಪತ್ರಗಳು ಬರೆಯೋಕ್ಕೆ ನಾವು ನಮ್ಮ ಸಚಿವರ ಕಡೆಯಿಂದ ಒತ್ತಾಯ ಮಾಡಿಸ್ತೀವಿ. ಆದ್ರೂ ಮುಂದಿನ ದಿನದಲ್ಲಾದ್ರೂ ಕೇಂದ್ರ ಸರ್ಕಾರ ದಯವಿಟ್ಟು ಈ ಸ್ವಾಮೀಜಿಗಳಿಗೆ ಭಾರತ ರತ್ನನ ಕೂಡಲೇ ಕೊಡಬೇಕು. ಆ ಥರ ಏನಾದರೂ ಕೊಡಲಿಲ್ಲ ಅಂದರೆ ತುಮಕೂರು ಜಿಲ್ಲೆಯಿಂದಲೇ ಪ್ರಥಮವಾಗಿ ನಾವು ಪತ್ರ ಚಳುವಳಿನ ಹಮ್ಮಿಕೊಳ್ಬೇಕಾಗ್ತೈತೆ ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಸರ್, ನೀವೇನು ಹೇಳ್ತೀರಾ? ಯಾಕೆ ಅಂತಂದರೆ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ TV5 ಒಂದು ಅಭಿಯಾನವನ್ನು ಕೂಡ ಆರಂಭ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಶ್ರೀಗಳಿಗೆ ಭಾರತ ರತ್ನ ಸಿಗಬೇಕು ಅನ್ನುವಂಥದ್ದು ಎಷ್ಟೋ ಸಾವಿರಾರು ಜನರ ಒಂದು ಆರೈಕೆ ಕೂಡ ಆಗಿರ್ತಕ್ಕಂಥದ್ದು. ಈ ಕುರಿತು ಹೇಳೋದಾದ್ರೆ, ಶ್ರೀಗಳು ಕನ್ನಡಿಗರ ಹೆಮ್ಮೆ, ಅದು ಕಲ್ಪತರು ನಾಡಿನ ಹೆಮ್ಮೆ. ಅವರು ಒಂಥರ ಹೇಳಬೇಕು ಅಂದರೆ ನಮ್ಮಂಥ ಸಾವಿರಾರು ವಿದ್ಯಾರ್ಥಿಗಳಿಗೆ ವಸತಿ, ವಿದ್ಯೆ, ಅನ್ನ ಎಲ್ಲ ಕೊಟ್ಟು ನಡೆದಾರೋ ದೇವರಾಗ್ಯವ್ರೆ. ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಲೇಬೇಕಿತ್ತು. ಬೇರೆ ಯಾರಿಗಾನ ಕೊಟ್ಕೊಂಬ್ಲಿ, ನಮಗೆ ಅದು ಅಭ್ಯಂತರ ಇಲ್ಲ. ನಮ್ಮ ಕಲ್ಪತರು ನಾಡಿನ ಕಳಶ ಅವರು, ಅವರಿಗೆ ಭಾರತ ರತ್ನ ಕೊಡಬೇಕು. ಓಕೆ, ಮತ್ತೊಬ್ಬರನ್ನ ಮಾತಾಡ್ಸೋಣ. ಸರ್, ನೀವೇನು? ಹೌದು ಸರ್, ತ್ರಿವಿಧ ದಾಸೋಹಿ ನಡೆದವರ ದೇವರು ಶ್ರೀ ಶಿವಕುಮಾರ ಸ್ವಾಮೀಜಿಗಳಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಲೇಬೇಕು. ನಮ್ಮ ಕೇಂದ್ರ ಸರ್ಕಾರ ಇದನ್ನು ಗಮನಕ್ಕೆ ತಗೊಂಡು ಮುಂದಿನ ದಿನಗಳಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಕೊಡಲೇಬೇಕು ಶ್ರೀಗಳಿಗೆ. ಯಾಕಂದರೆ ಅವರು ತುಂಬ ಬಡ ಜನಗಳಿಗೆ, ವಿದ್ಯಾರ್ಥಿಗಳಿಗೆ, ಸಾವಿರಾರು ಜನ ಈಗ ಪ್ರೆಸೆಂಟ್ 10,000 ವಿದ್ಯಾರ್ಥಿಗಳು ಅದರಲ್ಲಿ ಓದ್ತಿದ್ದಾರೆ. ವ್ಯಾಸಂಗ ಮಾಡಿ ವಿದೇಶಗಳಲ್ಲೆಲ್ಲ ಕೆಲಸ ತಗೊಂಡು ಕೀರ್ತಿ ತಂದಿದ್ದಾರೆ ನಮ್ಮ ತುಮಕೂರಿನವರು. ಹಾಗಾಗಿ ಭಾರತ ರತ್ನ ಪ್ರಶಸ್ತಿ ಮರಣೋತ್ತರವಾಗಿ ಕೊಡಲೇಬೇಕಾಗಿ ನಮ್ಮ ತುಮಕೂರು ಜನದಿಂದ ಮತ್ತು ನಮ್ಮ KNR ಸಾಹೇಬರ ಕಡೆಯಿಂದ ನಾವು ವಿನಂತಿ ಮಾಡ್ತಿದ್ದೇವೆ. ನೀವೇನು ಹೇಳ್ತೀರಾ? ಶಿವಕುಮಾರ್ ಸ್ವಾಮೀಜಿ ಅಂದರೆ ಈಗ ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ ವಿದ್ಯಾದಾನ. ಎಂಥ ಕಡು ಬಡವರು, ಬಡತನ ರೇಖೆಗಿಂತ ಕೆಳಗಡೆ ಇರೋರಿಗೆ ಒಳ್ಳೆ ವಿದ್ಯಾದಾನ ಮಾಡಿದ್ದಾರೆ, ಅನ್ನದಾಸೋಹ ಮಾಡಿದ್ದಾರೆ. ಅವರಿಗೆ ಖಂಡಿತವಾಗಿ ಕೊಡಲೇಬೇಕು. ಅವ್ರಿಗೆ ಇದಿಷ್ಟು ಕೂಡ ಏನು ಮಠದ ಭಕ್ತರು ಮತ್ತು ತುಮಕೂರು ನಾಡಿನ ಕಲ್ಪತರು ನಾಡಿನ ಜನರ ಒಂದು ಒತ್ತಾಯ ಆಗಿರ್ತಕ್ಕಂಥದ್ದು. ಅಂದರೆ ಮುಂದಿನ ದಿನಗಳಲ್ಲಾದರೂ ಕೂಡ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಶ್ರೀಗಳಿಗೆ ಭಾರತ ರತ್ನವನ್ನು ಕೊಡಬೇಕು ಅನ್ನೋ ಒಂದು ಕೂಗು ಕಲ್ಪತರು ನಾಡಿನ ತುಮಕೂರಿನ ಜನತೆಯ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಸಂತೋಷ್ ನಿಟ್ರಳ್ಳಿ, TV5 ಕನ್ನಡ, ತುಮಕೂರು.